ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಆನಶೃಣ್ವನ್ನೋತಿ ಬಿಸಿದ ಸಾಧನಂ ಓಂ ಮಹಾಗಣಪತಿಯೇ ನಮಃ. ಓಂ ದುರ್ಗಿ ಪರಮೇಶ್ವರಿ ಶಂಖಚಕ್ರ ಗದಾಧರಣಿ ಧನುಷಾತ್ರ ವಿನೋದಿನಿ ಕಾಮರೂಪಿಣಿ ಅಲಂಕಾರ ಶಕ್ತಿ ಆದಿ ಭುವನೇಶ್ವರಿ ತ್ರಿಪುರ ಭಯಂಕರಿ ತ್ರಿಶೂಲಧಾರಣಿ ನೇತ್ರಕೇಶ್ವರಿ ಚಂಡಿ ಚಾಮುಂಡೇಶ್ವರಿ ನರಮುರುಗ ಪಂಜರಧಾರಣಿ ಲೋಕೇಶ್ವರಿ ಪಾರ್ವತಿ ವಲ್ಲಭೆ ಪಂಚಪ್ರಾಣಧರೆ ಭೃಂಗೇಶ್ವರಿ ಚೌಡು ಚೌಡಕ ಮಹಾಮುನಿ ರುದ್ರಕಾಳಿ ಎಲ್ಲ ಗ್ಯಾರಂಟಿ ಟಿ ವಿ ವೀಕ್ಷಕರಿಗೆ ನಿಮ್ಮ ನಮೋರಾಜ್ ಗುರುಜಿ ಮಾಡೋ ನಮಸ್ಕಾರಗಳು. ಸರಿಯಾದ ಪ್ರಶ್ನೆ ಅಮ್ಮ. ಸಾಮಾನ್ಯವಾಗಿ ಏನಂದರೆ ಗ್ರಹಣ ಅಂದ್ರೇ ಭಯ ಬಿದ್ದುಬಿಡ್ತಾರೆ. ಅಂದರೆ ಇದು ಎಲ್ಲ ಒಂದು ಕಡೆ ನೋಡಿದ್ರೆ ಬ್ರಹ್ಮಾಂಡದಲ್ಲಿ ಗ್ರಹಣ ಅನ್ನೋದು ಇದು ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆದರೆ ಯಾರಿಗೆ ಒಂದು ಶುಭ ಫಲಗಳು ಅಂತ ನಾವು ನಿರೀಕ್ಷೆ ಮಾಡ್ಬಂದರೆ ಈ ಸಾಧಕರಿಗೆ, ಮಂತ್ರ ದೀಕ್ಷೆ ಪಡೆಯುವಂಥವ್ರಿಗೆ, ಆಮೇಲೆ ಏನಾದ ಅನುಷ್ಠಾನ ಮಾಡುವಂಥವ್ರಿಗೆ, ಆಮೇಲೆ ದೊಡ್ಡ ಮಟ್ಟದಲ್ಲಿ ಏನಕ್ಕಂದರೆ ನಮ್ಮ ಒಂದು ಹಿಂದೂ ಧರ್ಮಗಳಲ್ಲಿ ಯಜುರ್ವೇದ ಸಾಮವೇದಗಳಲ್ಲಿ ದೊಡ್ಡ ದೊಡ್ಡ ಅನುಷ್ಠಾನಗಳಿದೆ. ಯಕ್ಷಿಣಿ ವಿದ್ಯೆಗಳಿದೆ, 60 ಯಕ್ಷಿಣಿ ವಿದ್ಯೆಗಳಿದೆ, ದೇವತೆಗಳಿದ್ದಾರೆ. ಯಾರನ್ನ ನಾವು ಅವ್ರನ್ನ ಆವಾಹನೆ ಮಾಡ್ಕೊಬೇಕು, ಯಾರನ್ನ ಸಿದ್ಧಿ ಮಾಡ್ಕೊಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು. ನೋಡಿ, ಸಾಮಾನ್ಯ ಜನರಿಗೆ ಇದೊಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಏನಕ್ಕೆ ಸಿದ್ಧಿ ಅಂತಾರೆ, ಸಿದ್ಧಿ ಮಾಡ್ಕೊಳ್ಳೋಕ್ಕೆ, ಮಂತ್ರ ಸಿದ್ಧಿಗೆ. ಆದರೆ ಅದು ಬಿಟ್ಟರೆ ಈಗ ಏನಾಗುತ್ತೆ ಅಂದರೆ ಈ ಗ್ರಹಣನ ಯಾವ ರೀತಿ ನಾವು ನೋಡ್ಬೋದು ಅಂದರೆ, ಈಗ ನಮಗೆ ಎಕ್ಸಾಂಪಲ್ ಉದಾಹರಣೆಗೆ ಮನೆಯಲ್ಲಿ ಕರೆಂಟ್ ಇರುತ್ತೆ ಪ್ರತಿನಿತ್ಯ 24 ಗಂಟೆ. ಸಡನ್ನಾಗಿ ಕರೆಂಟ್ ಹೋಯಿತು, ಅವಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಅವ್ಯವಸ್ಥೆ ಆಗುತ್ತೆ. ಏನು, ಹೀಟ್ರ್ ಇರೋದಿಲ್ಲ ಸ್ನಾನ ಮಾಡೋದಕ್ಕೆ, ಫ್ರಿಜ್ಜೆಲ್ಲ ಹಾಳಾಗುತ್ತೆ, ಇಟ್ಟಿರೋ ತರಕಾರಿ ಎಲ್ಲ ಸ್ವಲ್ಪ ಕೊಳ್ತೋಗುತ್ತೆ, ಸ್ವಲ್ಪ ಮತ್ತೆ ಆನ್ ಮಾಡಿದಾಗ ಏನಾಗುತ್ತೆ, ಆ ರೀತಿ ಅಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣುತ್ತೆ. ಕೆಟ್ಟೋಗೋಂಥ ಪದಾರ್ಥ ಕೆಟ್ಟೋಗ್ಬಿಡುತ್ತೆ, ವೀಕ್ ಇರೋಂಥ ಪದಾರ್ಥ. ಹಾಗೆ ಮನುಷ್ಯನಲ್ಲೂ ಅಷ್ಟು ಕೂಡ ಆ ಗ್ರಹಣ ಏನಾಗಿದೆ, ಸಂಪೂರ್ಣವಾಗಿ ಒಂದೇ ಕಾನ್ಸ್ಟೆಂಟಾಗಿ ಒಂದು ರೇಸು ನಮ್ಮನ್ನು ಕಾಪಾಡ್ತಾ ಇದೆ. ಅವಾಗ ಸಡನ್ನಾಗಿ ಕಟ್ಟಾಯಿತು ಅಂದ್ರೆ ಏನೋ ಒಂದು ಬಾಡಿಯಲ್ಲಿ, ಈಗ ನಮ್ಮ ಭೂಮಿಯಲ್ಲಿ 75 ಭಾಗ ನೀರಿದೆ, ಅದೇ ರೀತಿ ನಮಗೆ 25 ಭಾಗ ಭೂಮಿ ಇದೆ. ಆ ದೇಹನೂ ಅದೇ ರೀತಿಯೇ ಒಂದು ಉದ್ಭವ ಆಗಿರೋದು. ಈಗ ನಾವು ಪೂಜೆ ಮಾಡಿದ್ರು ಕೂಡ 75 ಭಾಗ ಕಳಸಲ್ಲಿ ನೀರಿಟ್ಟು ಇನ್ನು 25 ಭಾಗ ಅಂದರೆ ಒಂದು ದೇಹದ ರೀತಿಯಲ್ಲಿ ನಾವು ಪೂಜೆ ಮಾಡಿ ಆವಾಹನೆ ಮಾಡ್ತೀವಿ. ಅಂದರೆ ಎಲ್ಲಿ ವ್ಯತ್ಯಾಸ ಆಗುತ್ತೆ, ಮನುಷ್ಯನ ದೇಹದಲ್ಲಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಗ್ರಹಣ ನೋಡಿ, ನಾವು ಗ್ರಹಣ ಬರೋ ಮುಂಚೆನೇ ಒಂದು 2-3 ತಿಂಗಳು ಮುಂಚೆನೇ ನಾವು ಇದನ್ನು ಕಾಣ್ತಾ ಇದ್ದೀವಿ. ಸೂತಕ ಅಂತ ಅಂದರೆ ಬ್ರಹ್ಮಾಂಡಕ್ಕೆ ಸೂತಕ ಸುಮಾರು 2-3 ತಿಂಗಳೇ ಪ್ರಾರಂಭ ಆಗೋಗುತ್ತೆ. ಯಾವ ರೀತಿ ಆಲ್ರೆಡಿ ನಾವು ಅಮೆರಿಕದಲ್ಲಿ ನೋಡ್ತಾ ಇದ್ದೀವಿ, ಜಲಪ್ರಳಯ, ಭೂಕುಸಿತ, ಕಾಶಿಯಲ್ಲಿ ನೋಡಿದ್ವಿ ಹೆಂಗೆ ಬೀಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಭೂಮಿ ಕುಸಿತ ಖಂಡಿತ, ಅದು ತಡೆಯೋಕ್ಕೆ ಆಗ್ತಾ ಇಲ್ಲ. ಸಾವಿರಾರು ಜನ ಪಾಪ ನೊಂದಿ ಮನೆಗಳು ಕಳ್ಕೊಂಡು. ಅದೇ ರೀತಿ ಅದು ಎಲ್ಲ ಒಂದು ಕಡೆ ನಾವು ಯಾಕೆ ಅದನ್ನು ತಿಳ್ಕೊಬಾರ್ದು, ಗ್ರಹಣದಿಂದನೇ ನಡೀತಾ ಇದೆ ಅಂತ. ಇದಕ್ಕೆ ಮುಂಚೆ ಯಾವಾಗ ಗ್ರಹಣ ಇಲ್ವೋ ಚೆನ್ನಾಗೇ ಇದ್ವಿ, ಎಲ್ಲ ಬೆಳವಣಿಗೆ ಆಗ್ತಾಯಿದೆ. ಎಲ್ಲ ಒಂದು ಕಡೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ನಾವು ಕೆಲವೊಂದು ವಿಚಾರನ ಸೈಂಟಿಫಿಕ್ ಆಗಿ ನೋಡಿದಿರ, ತಂದೆ ಅಪ್ಪ ಹಾಕಿದ ಅಳಿಮರ ಅಂತಲೇ ಅದನ್ನು ಸಾಕೋದೇ ಬೆಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಓಕೆ. ಏನು, ನಾನು ಶಶಾಂಕ್ ಶಾಸ್ತ್ರಿ ಅವರ ಹತ್ರ ಹೋಗ್ತೀನಿ. ನೋಡಿ, ಒಂದು ತಿಂಗಳಲ್ಲಿ 2 ಗ್ರಹಣ ಬರ್ತಾ ಇರುವಂಥದ್ದು. ಇದು ಕೊನೆ ಗ್ರಹಣ ಈ ವರ್ಷದಲ್ಲಿ. ನೋಡಿ, ನಾವು ಚಂದ್ರನನ್ನು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತಂದರೆ, ಯದಾ ಚಂದ್ರಂ ರಾಹು ಗ್ರಹಸ್ಥಿ ತದಾಲೋಕೆ ಭಯಂ ಮಹತೆ. ಅಂದರೆ ಇದರ ಅರ್ಥ, ಯಾವಾಗೆಲ್ಲ ಚಂದ್ರಗ್ರಹಣ ಬರುತ್ತೋ ಅವಾಗೆಲ್ಲ ಲೋಕದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಈ ಚಂದ್ರಗ್ರಹಣ ಒಳಿತನ್ನ ಸೃಷ್ಟಿ ಮಾಡುತ್ತಾ ಅಥವಾ ಕೆಡುಕನ್ನು ಸೃಷ್ಟಿ ಮಾಡುತ್ತಾ ಅಂತ ಹೇಳಿ ಮೊದಲಿಗೆ ನನ್ನ ಗುರುದೇವರನ್ನು ನೆನೆಸುತ್ತಾ, ಗ್ಯಾರಂಟಿ ನ್ಯೂಸ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ನನ್ನ ಈ ವಂದನೆಗಳನ್ನು ಸಲ್ಲಿಸ್ತಾ, ಈ ದಿನಾಂಕ 7/9/2025 ಭಾನುವಾರ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದೇವೆ. ಈ ರಕ್ತಚಂದ್ರಗ್ರಹಣ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಗ್ತಾ ಇದೆ. ಈ ಸಮಯದಿಂದ ಈ ಸಮಯಕ್ಕೆ ಇಂಥ ರಾಶಿಯಿಂದ ಇಂತಹ ರಾಶಿಗೆ ಶುಭ, ಇಂಥ ರಾಶಿಯಿಂದ ಇಂಥ ರಾಶಿಗೆ ಅಶುಭ, ಇಂಥ ರಾಶಿಗಳು ಮಿಶ್ರ ಫಲಗಳನ್ನು ಕಾಣ್ತವೆ ಅಂತ. ಇದನ್ನು ನಾವು ಗೋಚಾರ ಫಲಗಳು ಅಂತ ಹೇಳ್ತೇವೆ. ಈ ಗೋಚಾರ ಫಲಗಳನ್ನು ನಾವು ಯಾವ ರೀತಿ ನೋಡ್ತೇವೆ, ಅದೇ ರೀತಿಯಾಗಿ ಜಾಗತಿಕವಾಗಿ ಅಂದರೆ ಪ್ರಪಂಚಕ್ಕೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅಂತೇಳಿ ನೋಡೋದಕ್ಕೆ ಹೋದಾಗ, ನಮ್ಮದು ಭಾರತ ದೇಶ, ನಮಗೂ ಸಮೇತವಾಗಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ, ಹೌದಲ್ವಾ? ಈ ಚಂದ್ರಗ್ರಹಣ ಸಂಭವಿಸ್ತಕ್ಕಂತಹ ಸಮಯದಲ್ಲಿ ನಮ್ಗೆ ಯಾವ ರೀತಿಯಾಗಿ ಆಗುತ್ತೆ ಅಂದರೆ, ಅನೇಕ ರಾಷ್ಟ್ರಗಳಿಂದ ನಮಗೆ ತೊಂದರೆಗಳಾಗ್ತಕ್ಕಂಥದ್ದಾಗ್ಬೋದು, ಗಡಿಯಲ್ಲಿ ಯುದ್ಧದ ಭೀತಿ ಆಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹೊರದೇಶದಿಂದ ಅಂದರೆ ಬರ್ತಕ್ಕಂಥ ಶತ್ರು ರಾಷ್ಟ್ರದ ಏನು ಯೋಧರು ಅಥವಾ ಶತ್ರುಗಳು ನಮ್ಮ ದೇಶಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥದ್ದಾಗ್ಬೋದು. ಈ ರೀತಿ ಆಗುತ್ತೆ. ಚಂದ್ರ ಬಂದು ಜಲಕಾರಕ, ಸೌಮ್ಯಕಾರಕ, ಮನಸ್ಕಾರಕ ಅಂತ ಹೇಳ್ತೇವೆ. ಈ ಚಂದ್ರನಿಗೆ ರಾಹು ಸಮ್ಮಿಳನವಾಗ್ತಕ್ಕಂಥದ್ದನ್ನು ರಾಹುಗ್ರಹಣ, ಚಂದ್ರಗ್ರಸ್ತ ರಾಹುಗ್ರಹಣ ಅಂತವೆ. ಯಾವ ರೀತಿ ಅಂದರೆ, ಚಂದ್ರನನ್ನು ರಾಹು ನೋಡಿದ್ರೆ ಚಂದ್ರಗ್ರಸ್ತ ರಾಹುಗ್ರಹಣ ಅಂತವೆ. ಈಗ ನಾವು ಕರಿತಾ ಇರ್ತಕ್ಕಂಥದ್ದೇನು, ಚಂದ್ರಗ್ರಸ್ತ ರಕ್ತ ಗ್ರಹಣ ಅಂತ ಕೂಗ್ತಾ ಇದ್ದೇವೆ. ಈ ರಕ್ತ ಅಂತ ಏನಕ್ಕೆ ಬಂತಂದರೆ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕುಜನ ಡಿಗ್ರಿಯಿಂದ
ಆ ಕೆಂಪು ಬಣ್ಣ ಕುಜನ ವರ್ಣ ರಕ್ತವರ್ಣ ಆಗಿರ್ತಕ್ಕಂಥದ್ದು. ಅವನ ದೃಷ್ಟಿನೂ ಸಮೇತವಾಗಿ ಚಂದ್ರನ ಮೇಲೆ ಬೀಳ್ತಿರೋದ್ರಿಂದ ಈ ಗ್ರಹಣವನ್ನು ರಕ್ತಚಂದ್ರಗ್ರಹಣ ಅಂತ ಕೂಗ್ತಾ ಇದ್ದಾವೆ. ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ರಾಜ್ಯದ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳನ್ನು ತರತಕ್ಕಂಥದ್ದು, ಜಲಕ್ಕೆ ಸಂಬಂಧಪಟ್ಟಂತಹ ಗಂಡಾಂತರಗಳು ಎದುರಾಗ್ತಕ್ಕಂಥದ್ದು, ಭೂಕುಸಿತ, ಸುನಾಮಿ, ಈ ಥರದ ಅನೇಕ ಫಲಗಳನ್ನು ನಾವು ನೋಡ್ಬೋದು. ಈಗ ಸೂರ್ಯನಿಗೆ ಚಂದ್ರನಿಗೆ ಮಾತ್ರ ಏಕೆ ಗ್ರಹಣ ಸಂಭವಿಸುತ್ತೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಪ್ರಶ್ನೆ ಇರ್ಬೋದಲ್ವಾ. ಈ ಪ್ರಶ್ನೆಗೆ ಉತ್ತರ ಅಂತ ಹೋದಾಗ ಶಾಸ್ತ್ರಾಧಿರಿತವಾಗಿ ನೋಡಿದಾಗ ಈ ರಾಹುಕೇತುಗಳು ಹೇಗೆ ಹುಟ್ಟಿದ್ವು ಅಂತಕ್ಕಂಥದ್ದೊಂದು ಪ್ರಶ್ನೆಯನ್ನು ಹುಡುಕಿದ್ರೆ ಆ ಪ್ರಶ್ನೆಯಲ್ಲಿ ರಾಹುಕೇತುಗಳು ಏನಕ್ಕೆ ಸೂರ್ಯಚಂದ್ರರನ್ನು ನುಗ್ತಾರೆ ಅಂತಕ್ಕಂಥದ್ದು ಉತ್ತರ ಇದೆ. ಹಾಗಾಗಿ ಈ ಗ್ರಹಣಗಳು ಸೂರ್ಯಚಂದ್ರರನ್ನು ಮಾತ್ರ ಸೇರೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಈ ಗ್ರಹಣ ಸಂಭವಿಸಿದಾಗ ನಮಗೆ ಕೆಟ್ಟದ್ದ ಒಳಿತ ಅಂದಾಗ ಭೂಮಿಯ ಮೇಲೆ ಆಗ್ತಕ್ಕಂಥ ಬದಲಾವಣೆಗಳು, ಪ್ರಪಂಚದಲ್ಲಿ ಆಗ್ತಕ್ಕಂಥ ಆಧುನೀಕರಣಗಳಿಗೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತ ಇರಬೇಕಲ್ವಾ. ಈಗ ಕೃಷ್ಣನ ಅವತಾರಕ್ಕೆ ಒಂದು ಫುಲ್ ಸ್ಟಾಪ್ ಇತ್ತು, ರಾಮನ ಅವತಾರಕ್ಕೆ ಒಂದು ಫುಲ್ ಸ್ಟಾಪ್ ಇತ್ತು. ಅದೇ ರೀತಿಯಾಗಿ ಭೂಲೋಕದಲ್ಲಿ ಆಗ್ತಕ್ಕಂಥ ಎಲ್ಲ ಬದಲಾವಣೆಗೆ ಒಂದು ಫುಲ್ ಸ್ಟಾಪ್ ಅಂತ ಬಂದಾಗ ಈ ಗ್ರಹಣಗಳು ಬಂದು ಮನುಷ್ಯರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಜಾಗತೀಕರಣಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಪ್ರಕೃತಿ ವಿಕೋಪ ಆಗೋದ್ರಿಂದ ಸಾಕಷ್ಟು ರೀಜನರೇಷನ್ ಆಗ್ತಕ್ಕಂಥದ್ದನ್ನು ಕಾಣ್ಬೋದು. ಹೀಗಾಗಿ ಈ ಗ್ರಹಣ ಸಂಭವಿಸೋದ್ರಿಂದ ಭೂಮಿಯ ಮೇಲೆ ಒಳಿತು ಅನ್ನೋದಕ್ಕಿಂತ ಕೆಟ್ಟದು ಅನ್ನೋದಕ್ಕಿಂತ ಎರಡು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಒಳ್ಳೇದಾಗಬೇಕಂದ್ರೆ ಒಂದು ಕೆಟ್ಟದಾಗಲೇಬೇಕು, ಒಂದು ಕೆಟ್ಟದಾದ್ಮೇಲೆ ಅದರಿಂದ ಒಂದು ಒಳ್ಳೇದು ಕಾಣಲೇಬಹುದು. ಹಾಗಾಗಿ ಹೌದು. ಇನ್ನು ಗ್ರಹಣ ಸಮಯ, ಈ ಒಂದು ಗ್ರಹಣ ಸಮಯದಲ್ಲಿ ನಾವು ಮಂತ್ರ ಪಠಣೆಯನ್ನು ಮಾಡಬೇಕು ಅಂತ ಕೂಡ ಹೇಳಲಾಗತ್ತೆ. ಸೊ ಮಂತ್ರ ಪಠಣೆಯನ್ನು ಮಾಡೋದಕ್ಕೂ ಮುಂಚೆ ಈ ಗ್ರಹಣ ಸಮಯ ಆರಂಭ ಆಗೋದಕ್ಕೂ ಮುಂಚೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮೀತಾ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಈ ಗ್ರಹಣ ಆರಂಭ ಆಗೋದಕ್ಕೂ ಮುಂಚೆ ನಾವು ಏನು ಮಾಡಿದ್ರೆ ಒಳಿತು ಅಂತ ಹೇಳಿ. ಎಲ್ರಿಗೂ ಫಸ್ಟು ನನ್ನ ನಮಸ್ಕಾರನ ತಿಳಿಸ್ತೀನಿ. ಗ್ರಹಣ ಅಂತ ಬಂದಾಗ ಇದು ಪ್ರಕೃತಿಯಲ್ಲಿ ಆಗುವಂತಹ ಒಂದು ಸಹಜ ಕ್ರಿಯೆ. ಸೊ ಇದು ಅಮಾವಾಸ್ಯೆ ಅಂತ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಅದೇ ರೀತಿ ಪೌರ್ಣಮಿ ದಿನ ಚಂದ್ರಗ್ರಹಣ ಸಂಭವಿಸುತ್ತೆ. ಈ ರೀತಿ ವರ್ಷಕ್ಕೆ 2-3 ಗ್ರಹಣಗಳನ್ನು ನಾವು ನೋಡ್ತಾ ಬರ್ತೇವೆ. ಒಂದೊಂದು ಸತಿ ಏನಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಗೋಚರ ಆಗುತ್ತೆ, ಕೆಲವೊಂದು ಸತಿ ಗೋಚರ ಆಗಲ್ಲ. ಅದೇ ರೀತಿ ಈ ಒಂದು ಚಂದ್ರಗ್ರಹಣ ಏನಿದೆ, ರಕ್ತ ಚಂದ್ರಗ್ರಹಣ, ಈ ಗ್ರಹಣ ನಮ್ಮ ಭಾರತಕ್ಕೆ ಗೋಚರ ಆಗುತ್ತೆ. ಅಂದರೆ ನಾವು ಕೂಡ ಈ ಗ್ರಹಣವನ್ನು ನೋಡ್ಬೋದು. ಈ ಗ್ರಹಣಕ್ಕೆ ಮುಂಚೆ ಏನಪ್ಪ ಮಾಡಬೇಕು ಅಂತಂದರೆ, ನೋಡಿ, ಗ್ರಹಣ ನಡೆಯೋ ಕಾಲದಲ್ಲಿ ಯಾರು ಊಟವನ್ನು ಮಾಡೋದಿಲ್ಲ. ಊಟ ಮಾಡಿದ್ರೂ ತಪ್ಪಿಲ್ಲ. ಇವಾಗ ಸಣ್ಣ ಮಕ್ಕಳಿರ್ತಾರೆ, ಮತ್ತು ರೋಗಗ್ರಸ್ತರಿರ್ತಾರೆ, ಮೆಡಿಸನ್ ತೊಗೊಳ್ಳೋರು ಇರ್ತಾರೆ. ಇವರೆಲ್ಲರಿಗೂ ನಾವು ಊಟ ಕೊಡ್ದಿರ ಇದ್ದರೆ ಅದೇ ಅವರ ಒಂದು ಕಾಯಿಲೆಗೆ ಅದು ನೆಕ್ಸ್ಟ್ ಏನಾಗುತ್ತೆ, ಜಾಸ್ತಿ ಆಗ್ಬೋದು, ಸುಸ್ತಾಗ್ಬೋದು. ಅದಕ್ಕೆ ಇನ್ನೊಂದು ಕ್ರಮ ನಾವು ತಗೊಳ್ಬೇಕಾಗತ್ತೆ. ಸೊ ಈ ಒಂದು ಊಟ ಅಂತ ಬಂದಾಗ ಯಾರು ತುಂಬ ಅಂದರೆ ನಮ್ಮ ಒಂದು ರೇಡಿಯೇಷನ್ ಏನಿರುತ್ತೆ ನಮ್ಮ ಆರೋಗ್ಯಕ್ಕೆ ಈ ಒಂದು ಸಪೋರ್ಟ್ ಏನು ಮಾಡುತ್ತೆ ಅಂತಂದರೆ, ನಮ್ಮ ಊಟ ಆಹಾರವನ್ನು ಸ್ವಲ್ಪ 1 ಅವರ್ 2 ಅವರ್ ಅಂದರೆ ಮುಂಚಿತವಾಗಿ 7 ಗಂಟೆ 7:30 ಇಷ್ಟರಲ್ಲಿ ನಮ್ಮ ಒಂದು ಊಟವನ್ನು ಮುಗಿಸ್ಕೊಂಡಾಗ ನಮ್ಮ ಆಹಾರ ಕೂಡ ಡೈಜೆಷನ್ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಯಾರು ಮೆಡಿಸನ್ ತೊಗೊಳ್ತಿರ್ತಾರೆ, ಯಾರು ಅಶಕ್ತರಿರ್ತಾರೆ, ರೋಗಗ್ರಸ್ತರಿರ್ತಾರೆ ಮನೇಲಿ, ಮತ್ತು ಪ್ರೆಗ್ನೆಂಟ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ವುಮೆನ್ಸ್ಗೆ ನಾವೇನು ಮಾಡ್ತೀವಿ, ಒಂದು 7 ಗಂಟೆಗೆ ಊಟ ಕೊಟ್ಬಿಡ್ತೀವಿ ಅಂತ ತಿಳ್ಕೊಳ್ಳೋಣ.